ಮೇಡಮ್, ಈಗ ನಾವು ಈ ಬಸ್ಸಲ್ಲಿ ಏನು ಸೀಟರ್ಸ್ ಬಸ್ ಇದೆ ಅದರಲ್ಲಿ ಪ್ರಯಾಣಿಕರ ಸುರಕ್ಷತೆಗೋಸ್ಕರ ನಾವು ಯಾವ್ಯಾವ ಸಿಸ್ಟಮ್ ಅಳವಡಿಸಿದ್ವಿ ಅಂತ ಹೇಳ್ತೀವಿ. ಮತ್ತು ಮೊದಲನೇದಾಗಿ ನಮ್ಮ ಮೋಟೋ ಇರೋದೇನೆಂದರೆ ಫೈರ್ ಆದಮೇಲೆ ಏನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಫೈರ್ ಆಗದಂಗೆ ಏನು ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಿದ್ದೀವಿ KSRTCಲಿ. ಸೊ ಅದರಿಂದಾಗಿ ನಾವೇನು ಮಾಡ್ತೀವಿ, ಫೈರ್ ಆಗದೇ ಇದ್ದಂಗೂ ನಾವು ಎಲ್ಲ ಚೆಕ್ಸ್ ಮಾಡ್ತೀವಿ. ಫೈರ್ ಆದಮೇಲೆ ಏನಾಗಬೇಕು ಅನ್ನೋದನ್ನ ನಾವೀಗ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಈ ಬಸ್ಸಲ್ಲಿ ಏನಾಗಿದೆ, ಇದು ಸೀಟರ್ ಬಸ್ಸು. ಇದರಲ್ಲಿ ಏನಾಗಿದೆ, ಎರಡು ಥರ ಸಿಸ್ಟಮ್ ಇದೆ ಫೈರನ್ನು ನಾವು ಡಿಟೆಕ್ಷನ್ ಮಾಡಿ ಸಪ್ರೇಷನ್ ಮಾಡೋಕ್ಕೆ. ಒಂದು FDSS, ಅದು ಇಂಜಿನ್ ಕಂಪಾರ್ಟ್ಮೆಂಟಲ್ಲಿ ಫೈರ್ ಆದರೆ ಆಟೋಮೆಟಿಕ್ಕಾಗಿ ಸೆನ್ಸ್ ಆಗಿ 100 ಡಿಗ್ರಿ ಟೆಂಪ್ರೇಚರ್ ಹೋದ ತಕ್ಷಣ ಏನಾಗುತ್ತೆ, ಇಮಿಡಿಯೇಟಾಗಿ ಸಪ್ರೇಷನ್ ಮಾಡುತ್ತೆ. ಅಲ್ಲಿ ABC ಪೌಡ್ರ್ ಏನಿದೆ ಫೈರ್ ಎಕ್ಸ್ಟಿಂಗ್ವಿಷರ್ ಅದು ಸ್ಪ್ರೇ ಮಾಡಿ ಇದಾಗುತ್ತೆ. ನೆಕ್ಸ್ಟ್ ಫೈರ್ ಏನಾಯಿತು, ಸಲೂನು ಕ್ಯಾಚ್ ಆಯಿತು. ಸಲೂನ್ಗೆ ಅಂದರೆ ನಮ್ಮ ಪ್ಯಾಸೆಂಜರ್ಸ್ ಏನು ಇವಾಗ ಕೂತ್ಕೊಳ್ತಾರೆ ಆ ಸಲೂನು ಕ್ಯಾಚ್ ಆದಾಗ ಏನಾಗುತ್ತೆ, ಇದರಲ್ಲಿ FAPS ಅಂತ ಒಂದು ಸಿಸ್ಟಮ್ ಇಟ್ಟಿದ್ದೀವಿ. ಇದರಲ್ಲಿ ಏನಾಗುತ್ತೆ, 150 ಲೀಟ್ರ್ ಕೆಪಾಸಿಟಿ ಇರೋಂಥ 2 ಟ್ಯಾಂಕ್ನ ನಮ್ಮ ಲಗೇಜ್ ಡಿಕ್ಕಿ ಇದರಲ್ಲಿ ಇಟ್ಟಿದ್ದೀವಿ. ಸೊ ಅದು ಡಿಅಯನೈಸ್ಡ್ ವಾಟರ್ ಇರುತ್ತೆ. ಸೊ ಅದು ಬೈ ಚಾನ್ಸ್ ಏನಾದ್ರು ಸ್ಪ್ರೇ ಆದರೂ ಕೂಡ ಯಾವುದೇ ಪ್ರಯಾಣಿಕರಿಗೆ ಅದರಿಂದ ಅಲರ್ಜಿ ಆಗೋದಾಗಲಿ ಇದಾಗಲ್ಲ. ಸೊ ಅದ್ರ ಮೇಲೆ ಏನಾಗುತ್ತೆ, ನಮಗೆ ಪ್ರೆಷರೈಸ್ ವಾಟ್ರ್ ಬೇಕು ಆ್ಯಕ್ಚುಲಿ. ಸೊ ಆ ಪ್ರೆಷರೈಸ್ ವಾಟ್ರ್ ಬರೋಕ್ಕೆ ನೈಟ್ರೋಜನ್ ಸಿಲಿಂಡರ್ ಒಂದು ಇಟ್ಟಿದ್ದೀವಿ. ಆ ನೈಟ್ರೋಜನ್ ಸಿಲಿಂಡ್ರಿಂದ ಏನಾಗುತ್ತೆ, ಆ ನೈಟ್ರೋಜನ್ ಏನು ಮಾಡುತ್ತೆ, ಫೈರ್ ಏನಾದರೂ ನಮ್ಮ ಒಂದು ಸಲೂನ್ ಒಳಗಡೆ ಫಾರ್ ಎಕ್ಸಾಂಪಲ್ಲು ಸ್ಮೋಕ್ ಬಂದರೂ ಡಿಟೆಕ್ಷನ್ ಆಗಿ ಡ್ರೈವರ್ ಕೊಡುತ್ತೆ. ಬೈ ಚಾನ್ಸ್ ಫೈರ್ ಇದರಲ್ಲಿ ಏನಾದ್ರು 65 ಡಿಗ್ರಿ ಮೇಲೆ ಹೋದರೆ ಸಿಗ್ನಲ್ನ ಡ್ರೈವರ್ ಕೊಡುತ್ತೆ. ಕೊಟ್ಟಾಗ ಡ್ರೈವರ್ ಏನಾಗುತ್ತೆ, ಡ್ರೈವರ್ ಹತ್ರ 2 ಇದಿದೆ, ಅದರಲ್ಲಿ ಆಪ್ರೇಟ್ ಮಾಡ್ತಾರೆ. ಆ ಆಪ್ರೇಟ್ ಮಾಡಿದ ತಕ್ಷಣ ಏನಾಗುತ್ತೆ, ಅಲ್ಲಿ ವಾಟರ್ ಏನು ತೋರಿಸಿದೆ ಡಿಅಯನೈಸ್ಡ್ ವಾಟರ್ ಅನ್ನೋದು ಬಂದು ಇಲ್ಲಿ 26 ನಾಸಲ್ಸ್ಗಳನ್ನ ಈ ಥರ ಫಿಟ್ ಮಾಡಿದ್ದೀವಿ. ಇಲ್ಲಿ ಮತ್ತು ನಮ್ಮ ಇದ್ರ ಹತ್ರ ಫಿಟ್ ಮಾಡಿದ್ದೀವಿ. ಆ 26 ನಾಸಲ್ಸ್ ಮುಖಾಂತರ ಏನಾಗುತ್ತೆ, ವಾಟ್ರ್ ಸ್ಪ್ರೇ ಆಗುತ್ತೆ. ಇವಾಗ ನಾವು ಬಿಲ್ಡಿಂಗ್ಸ್ಗಳೆಲ್ಲ ನೋಡಿದಿರಲ್ಲ, ಅದೇ ರೀತಿ ಇಲ್ಲಿ ಸ್ಪ್ರೇ ಆಗುತ್ತೆ. ಸ್ಪ್ರೇ ಆದ ತಕ್ಷಣ ಏನಾಗುತ್ತೆ, ನಮ್ಮ ಫೈರ್ ಏನಾಗುತ್ತೆ, ರಿಟಾರ್ಡ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಅದು ಫೈರ್ ಆಗ್ದಂಗೆ ಮಾಡುತ್ತೆ. ಇನ್ನು FAPS ಅಂತ ಹೊಸ ಸಿಸ್ಟಮ್ನ ನಾವು ಇಲ್ಲಿ ಅಳವಡಿಕೆ ಮಾಡಿದ್ವಿ. ಸರ್ ಹೇಳಿ, ಇದರಲ್ಲಿ ಒಂದಷ್ಟು ಎಮರ್ಜೆನ್ಸಿ ಎಕ್ಸಿಟ್ಗಳು, ಆಮೇಲೆ ಹೊಸ ಬಸ್ನಲ್ಲಿ ಹೊಸ ಟೆಕ್ನಾಲಜಿ ಎಲ್ಲವೂ ಕೂಡ ಇದೆ. ನೀವು ಪ್ರಯಾಣಿಕರಿಗೆ ಏನಾದರೂ ಹೇಳ್ತೀರಾ ಬಂದಾಗ? ಇಲ್ಲ, ಖಂಡಿತವಾಗಿ ಹೇಳ್ತೀವಿ. ಪ್ರಯಾಣಿಕರಿಗೆ ಯಾವಾಗ ಬಂದು ಟಿಕೆಟ್ ಪ್ಲಾಟ್ಫಾರ್ಮಲ್ಲಿ ಹಾಕಿರ್ತೀವಿ, ಟಿಕೆಟ್ ಚೆಕ್ ಮಾಡಬೇಕಾದ್ರೆ ಅವ್ರಿಗೆಲ್ಲ ಹೇಳ್ತೀವಿ ನಾವು. ಆಮೇಲೆ ಲಗೇಜು ಎಲ್ಲ ಚೆಕ್ ಹೇಳ್ತೀವಿ. ಲಗೇಜಲ್ಲಿ ಅದೇ ಯಾವುದೋ ಅವಘಡ ಆದಂಥ ವಸ್ತುಗಳು ತರಬಾರ್ದು, ಸೇಫ್ಟಿ ಮೊದಲು ನಾವು ಅಂತ ಹೇಳ್ಬಿಟ್ಟು. ಆಮೇಲೆ ಟಿಕೆಟ್ ಚೆಕ್ ಮಾಡಿದ ಮೇಲೇನು ಅವ್ರಿಗೆಲ್ಲ ಹೇಳ್ತೀವಿ, ಹಿಂಗೆ ನಮ್ಮ ಹತ್ರ ಪ್ಯಾನಿಕ್ ಬಟನ್ ಇದೆ, ಏನೋ ಎಮರ್ಜೆನ್ಸಿ ಅವಘಡ ಆದರೆ ಪ್ಯಾನಿಕ್ ಬಟನ್ ಇದೆ, ಪ್ಯಾನಿಕ್ ಬಟನಿಂದ ನಾವು ಇದು ಮಾಡ್ತೀವಿ, ನಿಮಗೆ ಕಾಷನ್ ಬರುತ್ತೆ, ನೀವೇನು ಟೆನ್ಷನ್ ತೊಗೋಬಾರ್ದು. ಆಮೇಲೆ ಎಮರ್ಜೆನ್ಸಿ ಎಕ್ಸೈಟಲ್ಲಿ ಎಲ್ಲ ಸೀಟಿಗೆ ಒಂದೊಂದು ಹ್ಯಾಮರ್ ಇದೆ. ನಮ್ಮಲ್ಲಿನೂ ಇಲ್ಲಿ 2 ಹ್ಯಾಮರ್ ಇರುತ್ತೆ ನಮ್ಮ ಹತ್ರ ಸೀಟ್ ಹಿಂದ್ಗಡೆ. ನಾವು ಬಂದು ಅವ್ರಿಗೂ ಹೇಳ್ತೀವಿ, ನಾವು ಇದು ಮಾಡ್ತೀವಿ. ಮಾಡಿದ ಮೇಲೆ ಮತ್ತೇನು ಮಾಡ್ತೀವಿ, ಅವಘಡ ಜಾಸ್ತಿ ಅನಿಸಿದಾಗ ಅಗ್ನಿಶಾಮಕ ದಳಕ್ಕೆ 101ಗೆ ಕರೆ ಮಾಡ್ತೀವಿ. ಕರೆ ಮಾಡಿದ ಮೇಲೆ ಮತ್ತೆ ಇದು ಏನೋ ಎಮರ್ಜೆನ್ಸಿ ಜಾಸ್ತಿ ಆದಾಗ ಮತ್ತೆ ನಮ್ಮ ಕಂಟ್ರೋಲ್ ರೂಮ್ಗೆ ನಾವು ಫೋನ್ ಮಾಡ್ತೀವಿ. ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದಾಗ ಮತ್ತೆ ಏನಾದರೂ ಹೆಚ್ಚಿಗೆ ಇದು ಆಯ್ತಂದರೆ 108 ಆಂಬುಲೆನ್ಸ್ಗೆ ಫೋನ್ ಮಾಡ್ತೀವಿ. ಫೋನ್ ಮಾಡಿಬಿಟ್ಟು ಅವ್ರಿಗೆ ಏನು ಗಾಯ ಆಗಿದೆ, ಅಪಘಾತ ಏನೇನು ಆಗಿದೆ, ಇಂಜುರೀಸ್ ಆಗಿದೆ, ಅದೆಲ್ಲ ಇದು ಮಾಡಿಬಿಟ್ಟು ಅದೆಲ್ಲ ನಾವು ಇದು ಮಾಡಿಬಿಟ್ಟು ಆಮೇಲೆ ಇದು ಪ್ಯಾನಿಕ್ ಬಟನ್ ಇದೆ. ಪ್ಯಾನಿಕ್ ಬಟನ್ ಹಾಕಿದ ತಕ್ಷಣ ಅವ್ರಿಗೆ ಹೇಳಿರ್ತೀವಿ ನಾವು, ಮೊದಲೇ ಹತ್ತೋದಕ್ಕಿಂತ ಮುಂಚೆನೇ ಹೇಳಿರ್ತೀವಿ, ಈ ಥರ ಬಜರ್ ಬರುತ್ತೆ, ಸೈರನ್ ಆಗುತ್ತೆ, ನೀವು ಇಮ್ಮಿಡಿಯೇಟಾಗಿ ಹುಷಾರಾಗಿರಬೇಕು ಅಂತೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಎಲ್ಲ ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇಫ್ಟಿಯಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.